ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು, ದೇವರ ಅಮೂಲ್ಯ ವಾಕ್ಯವನ್ನು, ದೇವರ ನಿತ್ಯ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಹೋಶೇಯನ ಗ್ರಂಥ, ದ ಬುಕ್ ಆಫ್ ಹೋಶೇಯ, ಚಾಪ್ಟರ್ 7, 7ನೇ ಅಧ್ಯಾಯ. ಹೋಶೇಯನ ಗ್ರಂಥ 7ನೇ ಅಧ್ಯಾಯದಲ್ಲಿ ದೇವರ ಒಂದು 16 ಹೇಳಿಕೆಗಳು, ತನ್ನ ಜನರ ವಿಷಯದಲ್ಲಿ ಇರುವಂಥ ಹೇಳಿಕೆಗಳನ್ನು ನಾವು ನೋಡ್ತೇವೆ. ಅದು ಒಂದು ರೀತಿಯ ನಕಾರಾತ್ಮಕವಾದ ಹೇಳಿಕೆಗಳಾಗಿದ್ದರೂ ಕೂಡ ದೇವರು ತನ್ನ ಮನಸ್ಸಿನಿಂದ ತನ್ನ ಜನರ ಬಗ್ಗೆ ಈ 16 ಹೇಳಿಕೆಗಳನ್ನು ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಒಂದೊಂದಾಗಿ ನಾವು ನೋಡಿಕೊಳ್ಳುವಾಗ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ, ಅದರಿಂದ ಕಲಿಯುವಂಥದ್ದನ್ನು ಕಲಿತುಕೊಳ್ಳೋಣ. ದೇವರ ಆತ್ಮನು ಈ ಮಾತುಗಳನ್ನು, 16 ವಿಷಯಗಳನ್ನು ನಮ್ಮ ಆತ್ಮೀಕ ಜೀವನಕ್ಕಾಗಿ ಆಶೀರ್ವದಿಸಲಿ. 7ನೇ ಅಧ್ಯಾಯ 1ನೇ ವಚನ ಏನಂತ ಹೇಳಿದರೆ, ದೇವರ ಮೊದಲನೇ ಹೇಳಿಕೆ ಏನಂದರೆ, ನಾನು ನನ್ನ ಜನರ. ನೋಡ್ರಿ, ದೇವರು ಇಷ್ಟೆಲ್ಲ ಒಂದು ವೇಳೆ ನಕಾರಾತ್ಮಕವಾದ ಹೇಳಿಕೆಗಳನ್ನು ನೀಡಿದರೂ ತನ್ನ ಜನರ ಬಗ್ಗೆ ಏನಂತ ಹೇಳ್ತಾರೆ? ನನ್ನ ಜನರ ದುರವಸ್ಥೆ ಇದೆ. ಹೌದು, ದುರವಸ್ಥೆ ಇದೆ, ಇನ್ನೂ ಇದೆ. ಆ ರೀತಿಯಾಗಿ ದೇವರು ಮಾತನಾಡುವಾಗ ಇನ್ನೂ ಇದೆ ಇಸ್ರಾಯೇಲರಲ್ಲಿ, ಯೆಹೂದದಲ್ಲಿ. ನನ್ನ ಜನರ ದುರವಸ್ಥೆಯನ್ನು ತಪ್ಪಿಸಿ, ಅದಕ್ಕೆ ದೇವರು ಪರಿಹಾರ ಕೂಡ ಕಂಡುಹಿಡಿದಿದ್ದಾರೆ. ತಪ್ಪಿಸಿ ಇಸ್ರಾಯೇಲನ್ನು ಸ್ವಸ್ಥ ಮಾಡಬೇಕೆಂದಿರುವಾಗ, ಇದು ದೇವರ ಮೊದಲನೇ ಹೇಳಿಕೆ. ಏನಂದರೆ, ನಾನು ನನ್ನ ಜನರ ದುರವಸ್ಥೆಯನ್ನು ತಪ್ಪಿಸಿ ಸ್ವಸ್ಥ ಮಾಡಬೇಕೆಂತಿದ್ದೆ ಎಂಬುದಾಗಿ. ಹಾಗಾದರೆ ದೇವರು ಭಾಳ ಶಕ್ತಿಯುತವಾದಂಥ ಒಂದು ಹೇಳಿಕೆ ಇದು, ಮೊದಲನೇ ಹೇಳಿಕೆ. ಯಾಕಂತ ಹೇಳಿದರೆ, ದುರವಸ್ಥೆಯಲ್ಲಿರುವಾಗಲೇ, ಭಾಳ ಭಯಂಕರವಾದಂಥ ಹೀನಾಯವಾದಂಥ ದುರವಸ್ಥೆಯಲ್ಲಿ ದೇವಜನರು, ವಿಶ್ವಾಸಿ, ನಾನು ಇರುವಾಗಲೇ ದೇವರು ಅದನ್ನು ತಪ್ಪಿಸಿ ನಮ್ಮನ್ನು ಸ್ವಸ್ಥ ಮಾಡಬೇಕಂತ ಇದ್ದಾನಂತೆ. ಆ ಒಂದು ಯೋಜನೆ ಇಟ್ಕೊಂಡಿದ್ದಾನೆ. ಆದರೆ ಇಲ್ಲಿ ನಡೆದಂಥದ್ದು ಏನಂದರೆ, ಆ ರೀತಿಯಾಗಿ ಸ್ವಸ್ಥ ಮಾಡಬೇಕೆಂದಿರುವಾಗ ಏನಾಯ್ತು ಅಂತ ಹೇಳಿದರೆ, ಅವರ ದುಷ್ಟತನವು ಹೆಚ್ಚಾಗ್ತಾ ಇತ್ತು, ವ್ಯಕ್ತವಾಗ್ತಾ ಇತ್ತು. ಇದು ಮೊದಲನೇ ಹೇಳಿಕೆ. 2ನೇ ಹೇಳಿಕೆ 2ನೇ ವಚನದಲ್ಲಿದೆ. ದೇವರ 2ನೇ ಹೇಳಿಕೆ ಏನಂತ ಹೇಳಿದರೆ, ದೇವರ ನೆನಪಿನಲ್ಲಿ ಇವೆ ಅಂತ ಹೇಳ್ಬಿಟ್ಟು, ಅವರ ದುರವಸ್ಥೆ, ಅವರ ದುಷ್ಟತನ ದೇವರ ನೆನಪಿನಲ್ಲಿ ಇದೆ ಅಂತ ಹೇಳ್ಬಿಟ್ಟು, ಅದಕ್ಕೆ ದೇವರು ಏನು ಹೇಳುವಂಥವರಾಗಿದ್ದಾರೆ, ತಮ್ಮ ದುರ್ಮಾರ್ಗವೆಲ್ಲ ಯೆಹೋವನ ಜ್ಞಾಪಕದಲ್ಲಿರುತ್ತದೆ ಎಂಬುದಾಗಿ ಅಲ್ಲಿ ಹೇಳಲಾಗಿದೆ. ಅದನ್ನು ಅವರು ಸೀರಿಯಸ್ ಆಗಿ ತಗೊಳ್ಳಿಲ್ಲ, ಅದನ್ನು ಗಂಭೀರವಾಗಿ ಮನದಟ್ಟ ಮಾಡಿಕೊಳ್ಳೋದಿಲ್ಲ ಅಂತ ದೇವರು ಹೇಳೋದು. ಆದರೆ ಇಂದು ಸ್ವಲ್ಪ ಅಲ್ಲ, ಭಾಳ ವ್ಯತ್ಯಾಸವಾದಂಥ ಒಂದು ಹೇಳಿಕೆಯನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ದೇವರು ನಮಗೆ ನೀಡುವವರಾಗಿದ್ದಾರೆ. ಅದನ್ನು 8ನೇ ಅಧ್ಯಾಯ 12ನೇ ವಚನ ಇಬ್ರಿಯ ಗ್ರಂಥದಲ್ಲಿ ನಾವು ನೋಡ್ತೇವೆ. ಅದೇನಂತ ಹೇಳಿದರೆ, ನಾನು ಅವರ ದುಷ್ಕೃತ್ಯಗಳ ವಿಷಯವಾಗಿ, ಅದೇ ಪದ ದುಷ್ಕೃತ್ಯಗಳು ಅಂತಿದೆಯಲ್ವ, ಇಬ್ರಿಯ 8:12 ಅದೇ ಪದ ಹೋಶೇಯ 7ನೇ ಅಧ್ಯಾಯ
ಮತ್ತು 2ನೇ ವಚನದಲ್ಲಿ ಇದೆ, ಅವರ ದುಷ್ಕೃತ್ಯಗಳು ಅಥವಾ ದುರ್ಮಾರ್ಗವೆಲ್ಲ ಎರಡೂ ಇದೆ 2ನೇ ವಚನದಲ್ಲಿ. ಅವರ ದುಷ್ಕೃತ್ಯಗಳ ವಿಷಯವಾಗಿ ಕ್ಷಮೆಯುಳ್ಳವನಾಗಿರುವೆನು, ಅವರ ಪಾಪಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಎಂದು ಕರ್ತನು ನುಡಿಯುತ್ತಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. 3ನೇದಾಗಿ, ದೇವರು ತನ್ನ ಜನರ ಬಗ್ಗೆ ನೀಡಿದ 16 ಹೇಳಿಕೆಗಳನ್ನು ನೋಡ್ತಾ ಇದ್ದೇವೆ. ಅದರಲ್ಲಿ 2 ಮುಗಿಸಿದ್ವಿ. 3ನೇದಿಗೆ ಏನಂದರೆ, ದೇವರು ಹೇಳ್ತಿದ್ದಾರೆ, ದುಷ್ಕೃತ್ಯಗಳು ನನ್ನ ಕಣ್ಣೆದುರಿಗಿವೆ. ಒಂದು ಸಾರಿ ದುರ್ಮಾರ್ಗ ಎಂಬುದಾಗಿ ಹೇಳಿದರು, ನನ್ನ ಜ್ಞಾಪಕದಲ್ಲಿದೆ, ಈಗ ನನ್ನ ಕಣ್ಣು ಮುಂದೆ ಇದೆ ಅಂತ ಹೇಳ್ತಾರೆ. ಆದರೆ ಈಗ ತಾನೇ ನಾವು ನೋಡಿದ ಹಾಗೆ ಇಬ್ರಿಯ 8:12 ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಅಂತ ದೇವರು ಹೇಳಿದ್ದಾರೆ. 4ನೇದಾಗಿ ದೇವರ ಹೇಳಿಕೆ ಈ ರೀತಿಯಾಗಿದೆ. 4ನೇ ವಚನದಲ್ಲಿ ಹೋಶೇಯ 7:4 ದೇವರು ಹೇಳುವಂಥದ್ದು ಏನಂತ ಹೇಳಿದರೆ, ಒಲೆಗೆ ಸಮಾನರಾಗಿದ್ದಾರೆ. ದೇವ ಜನರ ಬಗ್ಗೆ ಹೇಳುವಾಗ ಒಂದು ಎಕ್ಸಾಂಪಲ್ ದೇವರು ಕೊಡುವಂಥದ್ದು ಏನಂದರೆ, ರೊಟ್ಟಿಗಾರನು ಬೆಂಕಿ ಹೊತ್ತಿಸಿ ಉರಿಸಿ ಕಣಕವನ್ನೆಲ್ಲ ನಾದಿದಾಗಿಂದ ಹುಳಿ ಬರುವ ತನಕ ಮತ್ತಷ್ಟು ಉರಿಸದೇ ಹಾಗೆಯೇ ಬಿಟ್ಟಿರುವ, ಅಂದರೆ ಅದರ ಒಂದು ಅರ್ಥ ಕಾರ್ಯನಿರತರಾಗದ, ಏನೂ ಚಟುವಟಿಕೆ ವಹಿಸದ, ಪ್ರಾಯೋಗಿಕವಾಗಿ ದೇವರು ಮಾತನಾಡ್ತಾ ಇದ್ದಾಗ ಅದರ ಬಗ್ಗೆ ಏನಾದರೂ ಮಾಡಬೇಕು, ಅದರಿಂದ ಏನಾದರೂ ಪ್ರಯೋಜನ ಆಗಬೇಕು, ಪ್ರಯೋಜನಕ್ಕೆ ತಂದು ಕೊಡದೆ ಟೈಮ್ ವೇಸ್ಟ್ ಮಾಡ್ತಾ ಇರುವ ಹಾಗೆ ನನ್ನ ಜನರಿದ್ದಾರೆ ಎಂಬಂಥ 4ನೇ ಹೇಳಿಕೆ. ಅದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ವಿಷಯವನ್ನು 6ನೇ ವಚನದಲ್ಲಿ ದೇವರು ಹೇಳ್ತಾರೆ. ಅದು 5ನೇ ಹೇಳಿಕೆ. ಅದೇನಂತ ಹೇಳಿದರೆ, ತಮ್ಮ ಹೃದಯವನ್ನು ಒಲೆಯಂತೆ ಸಿದ್ಧ ಮಾಡಿರ್ತಾರೆ. ಅದು ಹೌದು, ಒಲೆಯಂತೆ. ಇಲ್ಲಿ ಕೂಡ ಒಲೆಗೆ ಸಮಾನರಾಗಿದ್ದಾರೆ, ಅಲ್ಲಿ ಕೂಡ ಒಲೆಗೆ ಸಮಾನರಾಗಿದ್ದಾರೆ ಅಥವಾ ಸಿದ್ಧವಾಗಿದ್ದಾರೆ ಅಂತ ಹೇಳ್ಬಿಟ್ಟು. ಆದರೆ 6ನೇ ಅಧ್ಯಾಯ ಮತ್ತು 10ನೇ ವಚನದಲ್ಲಿ ಹೊಲೆಯಾಗಿದ್ದಾರೆ ಅಂತ ಹೇಳ್ಬಿಟ್ಟು, ಹೊಲೆ ಇಲ್ಲಿ ಒಲೆ. ಸರಿ, ಆದರೆ ನನ್ನ ಮನಸ್ಸಿಗೆ ಭಾಳ ಸ್ಪರ್ಶಿಸಿದಂಥ ಒಂದು ಹೇಳಿಕೆ ದೇವರು ಹೇಳಿದ್ದಾರೆ ಇಲ್ಲಿ. ಅದು 6ನೇ ಹೇಳಿಕೆ. 7ನೇ ಅಧ್ಯಾಯ 6ನೇ ಹೇಳಿಕೆ, 7ನೇ ಅಧ್ಯಾಯ 7ನೇ ವಚನ ನೆನಪಿಟ್ಕೊಳ್ಳಿಕ್ಕೆ ಈಸಿ ಅಲ್ಲ. 7:7 ಹೋಶೇಯ ಏನಂತ ದೇವರು ಹೇಳ್ತಿದ್ದಾರೆ, ಅವರ ಸಕಲ ರಾಜರು ಬಿದ್ದಿರ್ತಾರೆ, ಅಂದರೆ ನಾಯಕರು, ಅವರೊಳಗೆ ಅಂದರೆ ನಾಯಕರೊಳಗೆ ನನ್ನನ್ನು ಪ್ರಾರ್ಥಿಸುವವರೇ ಇಲ್ಲ. ನಾಯಕರಲ್ಲಿ ನನ್ನನ್ನು ಪ್ರಾರ್ಥಿಸುವವರೇ ಇಲ್ಲ. There is no one praying among the leaders. ದೇವರನ್ನು ಪ್ರಾರ್ಥಿಸಲಿಲ್ಲ ಅಂತೆ. ತನ್ನ ಜನರ ಬಗ್ಗೆ ದೇವರು ಹೇಳ್ತಾ ಈಗ ನಾಯಕರ ಬಗ್ಗೆ, ರಾಜರ ಬಗ್ಗೆ ಹೇಳ್ತಾರೆ. ಹಾಗಾದರೆ ಅವರು ಬಿದ್ದಿರುವುದಕ್ಕೆ ಕಾರಣ ಪ್ರಾರ್ಥಿಸಲೇ ಇಲ್ಲ ಅಥವಾ ಪ್ರಾರ್ಥಿಸುವವರೇ ಇಲ್ಲ. When there is no praying person, he is a fallen person. ಪ್ರಾರ್ಥಿಸದೇ ಇರುವಂಥವರು ಬಿದ್ದವರಾಗಿದ್ದಾರೆ ಅಂತ ನಾವು 7ನೇ ಅಧ್ಯಾಯ 7ನೇ ವಚನ ಹೋಶೇಯನ ಗ್ರಂಥದಿಂದ ನೋಡಿಕೊಳ್ತೇವೆ. ಆಮೇಲೆ ದೇವರು 8ನೇ ವಚನದಲ್ಲಿ ಇನ್ನೊಂದು ಹೇಳಿಕೆ ಕೊಡ್ತಿದ್ದಾರೆ. ಅದೇನಂತ ಹೇಳಿದರೆ, ತನ್ನ ಜನರ ಬಗ್ಗೆ ಅವರು ತಿರುವಿ ಹಾಕದ ಚಪಾತಿ ಅಂತ ಹೇಳ್ಬಿಟ್ಟು. ಚಪಾತಿ ಒಂದು ಕಡೆ ಬೆಂದುಬಿಟ್ರೆ ಇನ್ನೊಂದು ಕಡೆ ಅದು ಬೆಂದಿಲ್ಲ ಅಂತ ಹೇಳಿದ್ರೆ, ಅದು ಒಂದು ಕಡೆ ಒಂದು ಅನುಭವ ಮಾತ್ರ ಇದೆ, ಪೂರ್ಣ ಅನುಭವ ಇಲ್ಲ ಎಂಬಂತೆ ದೇವರು ಹೇಳುವಂಥ ಮಾತು.
ಎಂಟನೇದಾಗಿ 16 ಹೇಳಿಕೆಗಳು ದೇವರು ನೀಡಿದ್ದಾರೆ ತನ್ನ ಜನರ ಬಗ್ಗೆ. ಈಗ 8ನೇದು ಅರ್ಧಕ್ಕೆ ಅರ್ಧ ಆಯಿತು. 8ನೇ ಹೇಳಿಕೆ ಏನಂತ ಹೇಳಿದರೆ 10ನೇ ವಚನದಲ್ಲಿದೆ, ಹೆಮ್ಮೆ. ಹೆಮ್ಮೆ, ಆ ಹೆಮ್ಮೆ ಅವ್ರಿಗೆ ವಿರುದ್ಧವಾಗಿ ಸಾಕ್ಷಿ ಅಂತೆ. ಮೈ ಪ್ರೈಡ್ ಈಸ್ ಅ ವಿಟ್ನೆಸ್ ಅಗೇನ್ಸ್ಟ್ ಮೀ. ನನ್ನ ಗರ್ವ ನನಗೆ ವಿರುದ್ಧವಾದ ಸಾಕ್ಷಿ. 9ನೇದಾಗಿ ದೇವರು ಹೇಳ್ತಾರೆ ಅದೇ 10ನೇ ವಚನದಲ್ಲಿ, ನನ್ನ ಕಡೆಗೆ ತಿರುಗಿಕೊಳ್ಳಲಿಲ್ಲ. ನಾಟ್ ರಿಪೆಂಟೆಡ್, ನನ್ನ ಕಡೆ ತಿರುಗಿಕೊಳ್ಳಲಿಲ್ಲ. ಎಲ್ಲ ಅದು ಭಾಳ ಗಂಭೀರ ಹೇಳಿಕೆ. ಮತ್ತು ಇನ್ನೊಂದು ಹೇಳಿಕೆ ಅದೇ 10ನೇ ವಚನದ ಕೊನೆ ಭಾಗದಲ್ಲಿ, ಆಶ್ರಯಿಸಲಿಲ್ಲ. ನಾಟ್ ಟ್ರಸ್ಟೆಡ್, ಅದು 10ನೇ ಹೇಳಿಕೆ. ಆನಂತರ ದೇವರು ಹೇಳ್ತಾರೆ 13ನೇ ವಚನದಲ್ಲಿ, ಹೌದು ದೇವರು ಅದನ್ನು ಇನ್ನೊಂದು ಸಾರಿ ಹೇಳ್ತಾರೆ, ನನ್ನ ಕಡೆಯಿಂದ ಅಗಲಿ ಹೋಗಿದ್ದಾರೆ. ದೇ ಹ್ಯಾವ್ ಲೆಫ್ಟ್ ಮೀ ಎಂಬುದಾಗಿ, ಅಥವಾ ದ್ರೋಹ ಮಾಡಿದ್ದಾರೆ. ಮತ್ತು 13ನೇ ವಚನದಲ್ಲಿ 13ನೇ ಹೇಳಿಕೆ ಭಾಳ ಚೆನ್ನಾಗಿದೆ. ನನಗಿಷ್ಟ. ಅದು ಇಷ್ಟ ಅಂದರೆ ಎಷ್ಟು ದೇವರ ಮನಸ್ಸನ್ನು ಸ್ಪಷ್ಟಪಡಿಸುವಂಥ ಒಂದು ಹೇಳಿಕೆ. ನಾನು ಅವರನ್ನು ಉದ್ಧರಿಸಬೇಕೆಂದಿರುವಾಗಲೂ, ಇಷ್ಟೆಲ್ಲ ಮಾಡಿದರೂ ಹೆಮ್ಮೆ ಇವೆಲ್ಲ ಇದ್ದರೂ ಕೂಡ ದೇವರು ಹೇಳ್ತಾರೆ ನಾನು ಉದ್ಧರಿಸಬೇಕಂತಿದ್ದೇನೆ. ಉದ್ಧರಿಸಬೇಕೆಂದಿರುವಾಗಲೂ ಸುಳ್ಳಾಡಿದ್ದಾರೆ. ಯಾವ ರೀತಿಯಾಗಿ 1ನೇ ವಚನದಲ್ಲಿ ಅವರ ದುರವಸ್ಥೆಯನ್ನು ನಾನು ತಪ್ಪಿಸಿ ಸ್ವಸ್ಥ ಮಾಡಬೇಕೆಂದಿರುವಾಗ ಅಂತ ಹೇಳಿದ್ರಲ್ಲ, ಅದೇ ರೀತಿಯಾಗಿ ಇಲ್ಲಿ ಉದ್ಧರಿಸಬೇಕಂತಿರುವಾಗ ಸುಳ್ಳು ಹೇಳ್ತಾರೆ ಎಂಬುದಾಗಿ ದೇವರು ಹೇಳ್ತಾರೆ. 14ನೇ ವಚನದಲ್ಲಿ 14ನೇ ದೇವರ ಹೇಳಿಕೆ, ಇದು ಕೂಡ ಭಾಳ ಶಕ್ತಿಯುತವಾದಂಥ ಒಂದು ಹೇಳಿಕೆ. ಹೋಶೇಯನ ಗ್ರಂಥ 7ನೇ ಅಧ್ಯಾಯದ 14ನೇ ವಚನ. ಅದೇನೆಂದರೆ, ನನ್ನನ್ನು ಮನಃಪೂರ್ವಕವಾಗಿ ಎಂದೂ ಪ್ರಾರ್ಥಿಸಲಿಲ್ಲ. ವಾವ್! ಹಾಗಾದರೆ ಪ್ರೇಯರ್ ಮಾಡಿದ್ದಾರೆ, ದೇವಜನರು ಪ್ರಾರ್ಥನೆ ಮಾಡಿದ್ದಾರೆ ಮನಃಪೂರ್ವಕವಾಗಿ. ದೇ ನೆವರ್ ಪ್ರೈಡ್ ಹೋಲ್ ಹಾರ್ಟೆಡ್ಲಿ. ಎಂಥ ಒಂದು ಹೇಳಿಕೆ ಅಲ್ವಾ ದೇವರ ಹೇಳಿಕೆ ತನ್ನ ಜನರ ಬಗ್ಗೆ. ಎಂದು ಮನಪೂರ್ವಕವಾಗಿ ದೇವರನ್ನು ನಾವು ಪ್ರಾರ್ಥಿಸಲಿಲ್ಲ ಅಂತೆ. ಆ ರೀತಿಯಾಗಿ ನನ್ನ ಬಗ್ಗೆ ದೇವರು ಹೇಳಬಾರದು, ಹೇಳದಂತೆ ನಾನು ನಡ್ಕೊಳ್ಬೇಕು. ನಿಮ್ಮ ಬಗ್ಗೆ ದೇವರು ಆ ರೀತಿಯಾಗಿ ಹೇಳದಿರಲಿ, ಆ ರೀತಿಯಾಗಿ ನಡ್ಕೊಳ್ಳೋಣ. 15ನೇ ದೇವರ ಒಂದು ಹೇಳಿಕೆ ಏನಂತ ಹೇಳಿದರೆ, ಮೇಲಕ್ಕೆ ಮಾತ್ರ ತಿರುಗಿಕೊಳ್ಳುವುದಿಲ್ಲ ಎಂಬುದು ಇನ್ನೊಂದು. ಅಂದರೆ ಅರ್ಥ, ಅತ್ತಿತ್ತ ತಿರುಗಿಕೊಳ್ತಾರೆ, ಜನರ ಕಡೆ ತಿರುಗಿಕೊಳ್ತಾರೆ, ಸೃಷ್ಟಿ ಕಡೆ ತಿರುಗಿಕೊಳ್ತಾರೆ, ಮತ್ತು ಯೆಹೂದ್ಯರಲ್ಲದ ನಾಯಕತ್ವದ ಕಡೆ ತಿರುಗಿಕೊಳ್ತಾರೆ, ವಸ್ತುಗಳ ಕಡೆಗೆ ತಿರುಗಿಕೊಳ್ತಾರೆ. ಆದರೆ ಮೇಲಕ್ಕೆ ಮಾತ್ರ ತಿರುಗಿಕೊಳ್ಳುವುದಿಲ್ಲ ಎಂಬುದು ದೇವರ ಒಂದು ಹೇಳಿಕೆ. ಕೊನೆಯದಾಗಿ 16ನೇ ಒಂದು ಹೇಳಿಕೆ, 7ನೇ ಅಧ್ಯಾಯ ಮತ್ತು 16ನೇ ವಚನದಲ್ಲಿ ಕೊನೆಯ ಭಾಗ ಈ ರೀತಿಯಾಗಿದೆ, ಅವರ ಮುಖಂಡರು ತಮ್ಮ ನಾಲಿಗೆಯ ಸೊಕ್ಕಿನ ನಿಮಿತ್ತ ಬೀಳುವರು. ಮತ್ತೆ ನಾಯಕರ ಬಗ್ಗೆ ಸೊಕ್ಕು, ಗರ್ವದಿಂದ, ಉಬ್ಬಿನಿಂದ ದೊಬ್ಬು. ಈ ಒಂದು ಮಾತು ನನ್ನ ಬಗ್ಗೆ, ನಮ್ಮ ಬಗ್ಗೆ ಅನುಭವವಾಗಬಾರದು. ಆ ರೀತಿಯಾಗಿ ನಾವು ನಡ್ಕೊಳ್ಳೋಣ. ಗರ್ವದ ಬಗ್ಗೆ ಎಚ್ಚರಿಕೆ. ಹೋಶೇಯನ ಗ್ರಂಥ 7ನೇ ಅಧ್ಯಾಯದಲ್ಲಿ ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.